ಅಂದರೆ ಗಂಗಾ ಸ್ನಾನ ಮಾಡಿದ ಫಲ ಬರ್ತದೆ. 5 ತಗೋಬೇಕು. ಯಾವುದು? ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ. ಪಂಚಾಂಗದ ಹಾಕಿರ್ತಾರೆ ನೋಡಂಗಿಲ್ರಿ. ನಮಗೆ ಆಲಸ್ಯ ಬ್ಯಾಸರಿಕ್ಕಿ ಅದ್ರ ಮೇಲೆ ಹೋದಿಲ್ಲ. ಅದೇನೋ ಅಂದರೆ ತಿಥಿ ಅಂತ ಅಂದ್ಬಿಡ್ತೀವಿ, ವಾರ ತಿಥಿ ಅಂದ್ಬಿಡ್ತೀವಿ, ಅದೇ ಬಿಡಿಸಿದ್ದೆ ಬಿಡ್ತೀವಿ. ಆಮೇಲೆ ವಿಷ್ಣು ಪ್ರಿಯ ಅದು ವಾರ ತಿಥಿ ಅಂದ್ಮೇಲೆ ಏನು ಗೊತ್ತಾ? ಶುಭಕರ್ಣಯ್ಯವಂಗ, ಶುಭಯೋಗ, ಶುಭಕರ್ಣಯ್ಯವಂಗ. ನಮ್ಮ ಬರೀ ಆಲಸ್ಯ ನಮ್ಮ ಮೈಯಾಸ್ಬೇಕು. ನೀನು ನೋಡಿ RCB ಮ್ಯಾಚ್ ನೋಡಿದ್ರಲ್ಲಿ ಎಲ್ಲ ಎಷ್ಟು ಹಂಗೆ ಎಚ್ಚರಿಕೆಯಿಂದ ನೋಡ್ಬೇಕು ದಿನ. ಅದಕ್ಕೆ ಜ್ಞಾನಿಗಳಂತಾರೆ ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿಂದ ಮಾಡಿದರೆ ಅದು ಸಾಧನೆಯ ಸ್ನಾನ. ಸುಮ್ಮನೆ ಹಾಗೆ ಮಾಡಿದ್ರೆ ಮೈ ತೊಳ್ಕೊಂಡಂತೆ. ಮೈ ತೊಳ್ಕೊಂಬೋದು ಬೇರೆ, ಸ್ನಾನ ಮಾಡೋದು ಬೇರೆ. ಸಂಕಲ್ಪ ಮಾಡೋದು. ಮತ್ತೆ ನಮ್ಮ ದೇಹದಲ್ಲಿ ಎಷ್ಟು ಭಗವದ್ ರೂಪ ಅದು ಚಿಂತನೆ ಮಾಡಬೇಕು. ಹೌದಿಲ್ಲ? ತಲೆಯೊಳು ನಾರಾಯಣ, ಗಂಟೆರಡೆ ವಾಸುದೇವ, ಬರದಲ್ಲಿ ಪ್ರದ್ಯುಮ್ನ, ಎಡಭಾಗದಿ ಅನಿರುದ್ಧ, ಕೆಳಗರಂಗಿಲಿ ಸಂಕಷ್ಟ. ಇದು ರೂಪ ಭಗವದ್ ರೂಪ. ನಮ್ಮ ದೇಹದಲ್ಲಿ ಒಟ್ಟೆಷ್ಟು ಭಗವದ್ ರೂಪದಲ್ಲಿ 2,32,9,90,9,858 ಭಗವದ್ ರೂಪಗಳು. ಮತ್ತೆ 34,56,56 ಬೃಹತಿ ನಾಮಕ ರೂಪಗಳು. ನಾಡಿ ದೇವತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗ ಭಗವಂತ 72,000 ರೂಪದಿಂದ ಭೂವರಾನಾಗಿರ್ತಾನೆ ನಾಡಿ ಒಳಗೆ. ಇಡಾನಾಡಿಯಲ್ಲಿರ್ತಕ್ಕಂಥ ದೇವತೆಗಳು ಯಾರು ಅಂದರೆ ಬಲ. ಇಡ ಅಂದರೆ ಬಲ. ಅಲ್ಲಿರ್ತಕ್ಕಂಥ ದೇವತೆಗಳು ಯಾರು ಅಂದರೆ ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ. ಇನ್ನು ಪಿಂಗಳಾಣಿ ಎಡಭಾಗದಲ್ಲಿರ್ತಕ್ಕಂಥ ದೇವತೆಗಳು ಯಾರು ಅಂದರೆ ಗರುಡ, ಶೇಷ, ರುದ್ರ, ಸೌಪರ್ಣಿ, ವಾರಣಿ, ಪಾರ್ವತಿ, ತುಳಸಿ, ಅಹಂಕಾರಿಕ ಪ್ರಾಣ, ಇಂದ್ರ, ಶಚಿ, ರತಿ, ಮನ್ಮಥ. ಇನ್ನು ಮಧ್ಯದಲ್ಲಿ ಸುಷುಮ್ನ ನಾಡಿ, ಅದಕ್ಕೆ ಅಭಿಮಾನಿಗಳು ಬ್ರಹ್ಮದೇವರು. ಸರಸ್ವತಿ ನದಿ, ಅಲ್ಲಿರ್ತಕ್ಕಂಥ ಭಗವದ್ ರೂಪ ಮಾಯಾಪತಿ ವಾಸುದೇವ. ಸ್ವರೂಪ ದೇಹದಲ್ಲಿ ಭಗವಂತ ಎಷ್ಟು ರೂಪದಿಂದ ಇದ್ದಾನೆ ಅಂದರೆ 80,725 ನರಸಿಂಹಗಳು ಇರುತ್ತವೆ ರೂಪಗಳು. ಆಮೇಲೆ ಜಲಾಂತರ್ಗತ ಜಾಲಂತರ್ಗತ ಭಾಗತೀರ ವರ್ಣಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮತ್ಸ್ಯರೂಪ ಪರಮಾತ್ಮ. ದೇಹಾಕಾರನಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಪುರುಷರಾಮಕ ಪರಮಾತ್ಮ. ಜೀವಾಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ. ಇವೆಲ್ಲ ಒಬ್ಬರೇ ಅಂತ ತಿಳ್ಕೊಂಡು ಚೆಂಬು ನೀರು ಹಾಕೋಕೆ ಸ್ನಾನ. ಅದು ನಿಜವಾದ ಸ್ನಾನ. ಅದು ಅದೇ ಪುರುಣಾಸ ಹೇಳಿದ್ರು, ಸ್ನಾನವ ಮಾಡಿರೋ ಬಕೆಟ್ ಒಳಗಿಂದ ಅಲ್ಲ, ಟಬ್ನಲ್ಲಿ ಅಲ್ಲ. ಅವರ ಶವನ ಸ್ನಾನ ಹೇಳಿಲ್ಲ ಅವರು. ಪುರುಣಾಸ ಹೇಳಿದ್ರು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದ. ನಿಜವಾಗಿ ಇಂಥ ಸ್ನಾನ ಮಾಡಿದ್ರೆ ನಮಗೇನು ಲಾಭ ಅಂತ ಹೇಳ್ಬೋದು. ಅಷ್ಟು ಭಗವದ್ ರೂಪಗಳಿಗೆ ಅಭಿಷೇಕ ಮಾಡಿದ ಪುಣ್ಯ ಕೊಡ್ತಾನೆ ಸ್ವಾಮಿ. ನಮಗೇನಾದ್ರೂ ಬೇಕಾವ್, ನಮಗೆ ಏನು ಮಾಡಿ ಎಲ್ಲ ಆಚಾರ ಮಾಡ್ತಾರೆ ಅಂತೀವಿ. ಕೆಲವು ಪೂಜೆ ಮಾಡ್ತೀವಿ, ನಮ್ಮ ಆಚಾರ ಮಾಡ್ತಾರೆ. ಏಕಾಶಿ ಅದು ನಮ್ಮ ಆಚಾರ ಮಾಡ್ತೀವಿ. ಚಾತುರ್ಮಾಸ ಅದು ನಮ್ಮ ಆಚಾರ. ನೀ ಯಾಕೆ ಊಟ ಮಾಡ್ತೀವಿ ಮಗನೇ? ಆಚಾರ ಊಟ ಮಾಡಿ ಊಟ ಇವ ಹೊಡಿಬೇಕು, ಉಪ್ಪಿಟ್ಟಿವ ತಿರ್ಬೇಕು, ಪಾಪ ಊಟ ಬಿಟ್ಟು ಆಚಾರವಾದ ಸಾಯ್ಬೇಕು. ಒಂದು ಸಂಕಲ್ಪದಲ್ಲಿ ಇಷ್ಟು ಭಗವದ್ ರೂಪಗಳಿಗೆ ಅಭಿಷೇಕ ಆಗುತ್ತೆ. ಇದೇ ಸಾಧನೆ. ಸಾಧನೆ ಅಂದರೆ ಬೇರೆ ಅಲ್ಲ. ನನಗೊಬ್ಬರು ಹುಬ್ಬಳ್ಳಿಗೆ ಹೋದಾಗ ಕೇಳಿದ್ರು, ಭವಾನ ಹೇಳ್ತಾರೆ ಅನೇಕ ಬರ್ತೀನಿ ಕೆಲವೊಂದು ಕೇಳಿ ನನ್ನ ದಾಸರೇ ನಾವು ಯಾವಾಗಲೂ ಮಡಿಲಿ ಇರಬೇಕು ಅಂತ ಮಾಡಿ ನೀರು ಮಾಡೋದು. ಅದು ವ್ಯವಸ್ಥೆ ನೀವು ಮಾಡ್ಬೋದು. ನಾವು ಈಗ ನಿಮ್ಗೆ ಮಡಿಸಿರಿ ಹಿಂಡಿ ಹಾಕ್ಬೋದು. ಅದಕ್ಕೆ ಬಿಟ್ಟರೆ ನಾವೇನು ಮಾಡಿ ಇಲ್ಲಿ ಸ್ವಲ್ಪ ಏನು ನಾವು ಇವತ್ತು ಹೇಳ್ತೀನಿ, ನಾನು ಹೇಳ್ತೀನಿ ಅಂತ ಒಂದು 4-5 ದಿವಸ ಕಾಲ ಕಳೆದು ಒಂದು ದಿವಸ 6ನೇ ದಿವಸ ಅವರು ಯಜಮಾನ ಬಂದಾಕಿ. ಯಜಮಾನ ಬಂದು ಮಠಕ್ಕೆ ನಾ ಮುಂಜಾನೆ ಮಾಡಿ 10 ಮಂದಿ ಎಲ್ಲಿರ್ತಾರೆ ದಾಸರು ಮಠದವ್ರ ದಿವಸ ಈ ರೂಮ್ನಾಗ ಇರ್ತಾರೆ. ಬರ್ ಆಗ ನೀವು ಮುಂದೆ ಮಾಡಿ ತಲೆ ಬರ್ರಿ ಬರ್ರಿ ಗೋಪಾಲರ ಕೊಡ್ತೀವಿ ಸಂತೋಷ. ಏನು ಹೇಳ ಏನಿಲ್ಲ, ನಮ್ಮ ಯಜಮಾನ ದಿನ ಕೇಳ್ತಾರಲ್ಲ ಮಡಿಲಿ ಇರಬೇಕು ಅಂತ. ಅವ್ರ ಮನೆಯವ್ರು ನಾವು ಭಾಳ ಸಂತೋಷ ಹೇಳಿ ಯಾಕೆ ಒಂದು ಹೇಳಿ ದಿನ ನಮ್ಮ ಜೀವ ತಿನ್ಲಿಕ್ಕೆ ಯಜಮಾನ ಭಜನೆ ಮಂಡಳಿ ಸೇರಿಕೊಂಡು 6 ತಿಂಗಳಾಯಿತು. ದಿನ ಜೀವ ತಿಂತಾರೆ. ಏನು ಮಾಡೋದು ಅಂದರೆ ನೀವು ವ್ಯವಸ್ಥೆ ಮಾಡ್ಕೋಬೇಕ್ರಿ. ನಾವೇ ಇಲ್ಲ ದೇವ್ರ ಸುಳ್ಳು ಹೇಳಿ ಅಂತ ಸರಿ ಹೇಳಿ. ಅವ ಸುಮ್ಮನೆ ಹೋಗಲಿಲ್ಲ. ಹೋಗೋ ಮುಂದೆ ಏನು ಮಾಡಿದ 500 ರೂಪಾಯಿ ಕೊಟ್ಬಿಟ್ಟ. ಲಂಚ ತೊಗೊಂಡಂಗೆ ಆಯ್ತು ಅಂತ ಈಗ ಹೇಳಬೇಕು. ನಾನು ಅಂತ ಸಾಯಂಕಾಲ ಬಂದ್ಕೊಂಡು ಶಾಸ್ತ್ರ ಏನು ಮಾಡಿ ನಂದು ವಿಚಾರ ಹೇಳ್ತೀನಿ. ಅಂದರೆ ನಿಮ್ಗೆ ಒಬ್ಬರಿಗೆ ಹೇಳ ಮೈಕನಾಗ ಹೇಳಿ ಮೈಕನಾಗ ಹೇಳಿ ಹೇಳಿದ್ರೆ ನೀವು ಯಾವಾಗಲೂ ಮಡಿಯಲ್ಲಿರ್ಬೇಕಂತ 5-2 ಮಣ ಧಾಬಳಿ ತಗೊಂಡು ಒಂದು ಮ್ಯಾಕ್ಸಿ ಹೊಲಿಸ್ಕೊಂಡು ಹಾಕೊಂಡು ನಾವೇನೇನೋ ಉತ್ಸಾಹ ಮಾಡ್ತೀವಲ್ಲ. ಮಡಿ ಆಗಬೇಕು ಅಂದ್ರೆ ಸಂಕಲ್ಪದಿಂದ ಸ್ನಾನ ಮಾಡಬೇಕು. ಅದಕ್ಕೆ ರಾಜ ಹೇಳಿದ್ದು ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ. ಸ್ನಾನ ಆಗಲೇ ಏನು ಮಾಡ್ಬೇಕು? ಸಂಧ್ಯಾವನ ಮಾಡಬೇಕು.
ಗಾಯತ್ರಿ ಜಪ ವಿಶೇಷ ಮಾಡಬೇಕು, 3 ಪಟ್ಟು ನಾರಾಯಣ ಜಪ ಮಾಡಬೇಕು, 200 ಪಟ್ಟು ದ್ವಾದಶಾಕ್ಷರ ಮಾಡಬೇಕು, 100 ಪಟ್ಟು ಪಂಚಾಕ್ಷರಿ ಜಪ ಮಾಡಬೇಕು ಅಂತ ಹೇಳ್ಯಾರೆ. ನಾವು ಮಾಡಿದ್ರೆ 3 ಸರ್ತಿ ನಾರಾಯಣ ಮಾಡೋಕೆ ಸಾಕಾಗಿರುತ್ತೆ. ಅದು 30 ನಾರಾಯಣ 10 ಜಪ ಮಾಡ್ತೀವಿ, ಹೌದಾ? 30 ನಾರಾಯಣ ಜಪ ಮಾಡಿ ಕೃಷ್ಣಾಪಣ ಇಷ್ಟ 40 ಮಂದಿಗೆ ಬೈದಿತ್ತು. ಅದು ಬರೋದಲ್ಲ, ಅದಕ್ಕೆ ಜ್ಞಾನಿಗಳಂತಾರೆ ಸಂಧ್ಯಾದ ಗಾಯತ್ರಿ ಗುರುಮಂತ್ರ ಜಪಿಸಿ ಭಾನುಗರ್ಘವನಿತ್ತು ಪರಮಾತ್ಮನೆಂದ್ರಿಗಳ ಧ್ಯಾನವನ್ನು ಮಾಡಿ ಅಧ್ಯಯನ ಪಾಠಗಳಿಂದ. ಪರಮಾತ್ಮಗೆ ಏನು ಮಾಡ್ಬೇಕು? ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಪಾಠ ಪ್ರವಚನದಿಂದ ನಾವು ದಿನವನ್ನ ಕಳಿಬೇಕು. ಪಾಠ ಹೇಳಿಕ್ ಬಂದ್ರೆ ಹೇಳಬೇಕು, ಇಲ್ಲ ಹೇಳೋರಿಲ್ಲ ಅಂದ್ರೆ ಹೋಗಿ ಅದನ್ನ ಶ್ರವಣ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು ಅಂದ್ರೆ ಶ್ರೀವಾಸುದೇವನನ್ನು ಅಡಿಗಡಿಗೆ ನೆನೆದು ಪಾವಕೆಯ ಪ್ರಾತರಾಹುತಿಯನಿತ್ತು ಭಾವಜ್ಞರಲ್ಲಿ ಸಕಲ ಪೌರಾಣಗಳ ಕೇಳಿ ಭೂ ಶ್ರೀ ತುಳಸಿ ವನಗಳನ್ನು ಸೇವಿಸುತ್ತ ದಿನಗಳನ್ನು ಕಳೆವ ಜನರೇ ಸುಜನರು. ವಾಸುದೇವನನ್ನು ಅಡಿಗಡಿಗೆ ನೆನೆದು ಸುಮ್ಮನೆ ಟೈಮ್ ಕಳಿಬೇಡ, ಮುಖದಿಂದ ದೇವರ ಸ್ಮರಣೆಯನ್ನ ಮಾಡ್ತಾ ಇರು. ಯಾಕೆ? ಈ ಜನ್ಮ ಬರೋದೇ ಕಷ್ಟ ಅಲ್ವಾ? ಯಾವ ಜನ್ಮದಲ್ಲಿ ಇಲ್ಲದೇ ಇರ್ತಕ್ಕಂಥ ಭಾಗ್ಯ ಈ ಜನ್ಮದಲ್ಲಿ ಕೊಟ್ಟಾನ ಸ್ವಾಮಿ. ನಮಗೆ ಬರೋದು ಎಷ್ಟು? 84 ಲಕ್ಷ ಜನ್ಮಗಳು ಬರ್ತಾವಲ್ಲ, ಅದರಿಗೆಲ್ಲ ವೇಷ್ಟೇ. ಲಾಭ ಇರೋದು ಯಾವ ಜನ್ಮ? ಈ ಮನುಷ್ಯ ಜನ್ಮ, ಹೌದಾ? ಅದಕ್ಕೆ ಪುನಃ ಸಮುದ್ರ ಬಂದ್ಬಿಡ್ರಿ, ಅಲ್ಲಿ ಕೂಡ ಹಿಂಗೆ ಬಂದಲ್ಲಿ ಕೂಡಿ ಸಮುದ್ರ ಬಂದು ಅಲ್ಲಿಂದ ಬರ್ತಾ ಇದೆ ಮತ್ತೆ ಅವರಿಗೆ ತೊಗೊಂಡು. ಅದಕ್ಕೆ 83,99,990 ಜನ್ಮ 99 ಜನ್ಮ ವೇಸ್ಟ್. ಯಾವ ಜನ್ಮ ಶ್ರೇಷ್ಠ ಆಯಿತು? ಮನುಷ್ಯ ಜನ್ಮ ಶ್ರೇಷ್ಠ. ಯಾಕೆ? ಒಂದೊಂದು ಜನ್ಮ ಬಂದಾಗ ದೇವರು ಒಂದೊಂದು ವೈಶಿಷ್ಟ್ಯ ಕೊಟ್ಟಾನೆ ಆಯಾ ಜನ್ಮಗಳಿಗೆ. ಈಗ ಹಸುವಿನ ಜನ್ಮ ಬಂತು ಅಂತ ತಿಳ್ಕೊಂಡು ಅದರಲ್ಲಿ ಒಂದು ವೈಶಿಷ್ಟ್ಯ ಇದೆ. ಏನಿದೆ ಗೊತ್ತಾ? ಹಸು ಏನು ಮಾಡುತ್ತೆ? ಕಸ ತಿನ್ನುತ್ತೆ, ಹಾಲು ಕೊಡುತ್ತೆ. ಮನುಷ್ಯರು ಏನು ಮಾಡ್ತೀವಿ? ನಾವು ಶ್ರೇಷ್ಠವಾದ ಪ್ರಾಣಿ, ಹಾಲು ಕುಡಿದು ಕಸ ಒಗೆಯುತ್ತೆ, ಹೌದಾ? ಅದು ಆ ಜನ್ಮದ ವೈಶಿಷ್ಟ್ಯ. ಹಿಂಗೆ ಒಂದೊಂದು ಜನ್ಮ ಕೊಟ್ಟಾನೆ ಸ್ವಾಮಿ. ಮನುಷ್ಯ ಜನ್ಮದಲ್ಲಿ ಏನು ಕೊಟ್ಟಾನೆ? 2 ಕೊಟ್ಟಾನೆ. ಏನು? ಒಂದು ಮಾತನಾಡುವ ಶಕ್ತಿ, ಇನ್ನೊಂದು ವಿಚಾರ ಮಾಡುವ ಶಕ್ತಿ ಕೊಟ್ಟಾನೆ. ಇದು 2 ಮನುಷ್ಯ ಜನ್ಮದಲ್ಲಿ, ಬೇರೆ ಜನ್ಮದಲ್ಲಿ ಇಲ್ಲ. ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು, ಯಾವ್ದು ನೋಡಬೇಕು, ಯಾವುದು ನೋಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವುದನ್ನು ಓದಬೇಕು, ಯಾವುದನ್ನ ಓದಬಾರ್ದು, ಏನನ್ನು ಮಾಡಬೇಕು, ಏನನ್ನ ಮಾಡಬಾರ್ದು, ಈ ತಿಳುವಳಿಕೆ ಜ್ಞಾನ ಕೊಟ್ಟಲ್ಲ. ಅದಕ್ಕೆ ಅರಿಸ್ಟಾಟಲ್ ಹೇಳಿದ ಮ್ಯಾನ್ ಈಸ್ ಥಿಂಕಿಂಗ್ ಅನಿಮಲ್ ಅಂತ. ಇದು ಒಂದು ಪ್ರಾಣಿ, ಇದು ವಿಚಾರ ಮಾಡುವ ಪ್ರಾಣಿ, ಮಾತನಾಡುವ ಶಕ್ತಿ ಇದೆ ನಮ್ಗೆ, ಹೌದಾ? ಅದಕ್ಕೆ ಬಾಯಿ ಮುಚ್ಕೊಂಡು ಕೂಡಬಾರ್ದು, ದೇವ್ರ ಸ್ಮರಣೆ ಮಾಡ್ತಾ ಇರು ಬಾಯಿಂದ. ನಮ್ಮ ಹಿರಿಯರೊಬ್ರು ಹೇಳಿದ್ರು ಹಿಂದೆ, ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ರು. 2 ಮಾತು ಕೇಳೋರು ಬಾಯಿಲ್ಲ, ಏನು ತಿಂತಾ ಇರು, ಇಲ್ಲಾಂದ್ರೆ ಅಂತ ಇರು, 2 ಮಾತು. ಹೌದಾ? ತಿಂತಾ ಇರು, ತಿನ್ನುವಾಗ ಲೀಕ್ ಆಗಲ್ಲ, ತಿನ್ಬಿಡು. ಆಮೇಲೆ ತಿಂದ ಬಾಯಿ ಖಾಲಿ ಇರ್ತದೆ. ಆಮೇಲೆ ಏನು ಮಾಡ್ತೀವಿ ನೀವು? ಅಂತ ಇರು. ಏನು? ದೇವರ ಸ್ಮರಣೆ ಮಾಡ್ತಾ ಇರು. ನಮಗೆ ಎಲ್ಲರಿಗೂ ಟೈಮ್ ಮಾಡ್ಕೊಂಡಿದ್ವಿ, ಎಲ್ಲರಿಗೂ ಮಾಡ್ಕೊಂಡಿವಿಲ್ಲ. ದೇವರ ಸ್ಮರಣೆ ಟೈಮ್ ಇದೆಯಾ? ಯಾರಿಗಾದ್ರು ಕೇಳಿ ಭಜನೆಗೆ ಬರ್ತಾರೆ, ನಮ್ಗೆ ಟೈಮ್ ಇದೆ. RCB ಮ್ಯಾಚ್ ನೋಡಿದಾರೆ ಕೂತ್ಕೊಂಡು ಟೈಮ್ ಇಲ್ಲ. ಪ್ರಹ್ಲಾದರಾಜ ಸಪ್ತಮ ಸ್ಕಂದದಲ್ಲಿ ಹೇಳಿದ್ದೇನು? ಭಾಗವತ್ ಕೇಳಿದ್ದು ಮ್ಯಾಚ್ ನೋಡಿದ್ದೇ. ಅವ್ರ ಹೇಳ್ತಾರೆ ಆಟ ಆಡ್ಲಿಕ್ಕೆ ಬಂದ ಜನ್ಮ ಅಲ್ಲ ಅಂದ್ರು. ನಾವು ಆಟ ಆಡಿ ಕಾಲ ಕಳೆಯಂಗಿಲ್ಲ, ಆಟ ನೋಡಿ ಕಾಲ ಕಳೀತಾರೆ. ನಮ್ಮಂತ ಮೂರ್ಖಿದ್ದಾರೆ. ನಾನು ಯಮಲೋಕದಲ್ಲಿ ಬದುಕ್ತಾರೆ ಹೋದ್ಮೇಲೆ ಅಂತಕ್ಕಂಥ ಭೂತರಿಗೆ ದಯ ಇಲ್ಲ ಅಲ್ರಿ. ಆ ದಯ ಇಲ್ಲ ಅನ್ನೋ ಶಬ್ದದ ಹಿಂದ್ಗಡೆ ಒಂದು ಎಡ್ಜೆಕ್ಟಿವ್ ಹಾಕಿದ್ರು. ಯಾರು? ಗುರುದಾಸರು. ಏನದು? ಕಿಂಚಿತ್ತು, ಅದೇ ಎಡ್ಜೆಕ್ಟಿವ್ ವಿಶೇಷ. ಅಂತಕ್ಕಂಥ ದೂತರಿಗೆ ಏನಿಲ್ಲ? ಕಿಂಚಿತ್ತು ದಯ ಇಲ್ಲ, ವದಿ ಡೈ ಅನ್ನೋ ಸಿಸ್ಟಮ್ ನಮ್ಮ ನಾರಾಯಣನ ಗೌರ್ಮೆಂಟದಲ್ಲಿ ಅದು ಇದೆ, ಇದನ್ನೇ ಇಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ ದೇವರ ಸ್ಮರಣೆ ಮಾಡಿ. ಶ್ರೀವಾಸುದೇವನನ್ನು ಅಡಿಗಡಿಗೆ ನೆನೆದು ಭಾವಕೆಯ ಪ್ರಾತರಾಹುತಿಯನಿತ್ತು ಭಾವಜ್ಞರೇ ಸಕಲ ಪೌರಾಣಗಳ ಕೇಳಿ ಶ್ರೀ ಭೂ ತುಳಸಿ ವನಗಳನ್ನು ಸೇವಿಸುತ್ತ ದಿನಗಳನ್ನು ಕಳೆವ ಜನರೇ ಸುಜನರು. ಆಮೇಲೆ ಏನ್ ಮಾಡ್ಬೇಕು? ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ ದೇವ ಪೂಜೆಯ ಮಾಡಿ ದೇವೇಶಿಗೆ ನೈವೇದ್ಯಗಳನ್ನಿತ್ತು ನಿತ್ಯ ತೃಪ್ತಿಗೆ ವೈಶ್ವದೇವ ಬಲಿಹರಣ ಅತಿಥಿಯ ಪೂಜೆಯನ್ನು ಮಾಡುತ್ತ ದಿನಗಳನ್ನು ಕಳೆವ ಜನರೇ ಸುಜನರು. ಏನ್ ಮಾಡಿ? ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ ದೇವ ಪೂಜೆಯ ಮಾಡಿ ದೇವೇಶಗೆ
ನಿಧಾನ ಮಾಡಂದ್ರೆ ದೇವ್ರ ಪೂಜಾ ಅವಸರನೇ ಮಾಡಬಾರ್ದು. ಕೆಲವೊಮ್ಮೆ ಅವಸರದಲ್ಲಿ ದೇವ್ರ ಪೂಜೆ ಮಾಡಲಿಕ್ಕೆ ಏನಾಗುತ್ತೆ ಗೊತ್ತಾ, ಗಂಟಿ ಧಡಲ್ಲಂತು ಶಂಕ ಈ ಕಡೆ ಬರುತ್ತೆ, ಶಾಲಿಗ್ರಾಮ ಇಟ್ಕೊಂಡು ಬಚ್ಚಲ ಮನೆ ಕಡೆ ಉಳ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ದೊಡ್ಡ ಮನೆ ಇರ್ತಾವೆ, ಬೆಂಗಳೂರಾಗ ಹಣೆ ಬಾರ ಹಂಗೆ ಇರ್ತದೆ. ನಾವು ಹೊಸ್ದಾಗಿ ಹೋದಾಗ ಬೆಂಗಳೂರಿಗೆ ಸಣ್ಣ ಮನೆ ಬೈ ಚಾನ್ಸ್ ಯಾರಿದ್ರೆ ಬಚ್ಚಲ ಮನೆಗೆ ಶಾಲಿಗ್ರಾಮ. ನಾನು ಇನ್ನೊಂದು ಕಡೆ ಹೋದಾಗ ಹಂಗೆ ಇರ್ತೇನೆ, ಪಾಪ ಕೂತಾನೆ ಅರ್ಜೆಂಟ್ ಬಚ್ಚಲ ಮನೆಗೆ ಹೋಗಿ ಶಾಲಿಗ್ರಾಮ ಹೆಂಚಿಗಂಟ ಶಾಲಿಗ್ರಾಮ ತಂದ್ಕೊಂಡೆ ಅವ್ರನ್ನ ಮುಟ್ಟಬಾರ್ದು ಕಾಲು ಬಚ್ಚಲ ಮನೆಗೆ ಹೋಗಿ ತಂದ್ಕೊಡು. ಪಾಪ ಹೆಂಚಿ ಅಂದ್ರೆ ಮನೆಯಲ್ಲಿ ಹೆಂಗೆ ತೊಗೋತೀರಿ ನೀರು ಹಾಕಿ ತೊಗೋತೀರಿ ಹೋಯ್ತು. ಏನು ನಮ್ಮ ವ್ಯಾಪಾರ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕಂತಾರೆ. ಸಾವಧಾನ ಅಂದರೆ ನಿಧಾನ, ಅದು ನಿಮ್ಮಂಗೆ ಮಾಡ್ತೀವಿ. ಹೆಂಗಿದ್ರೆ ರಿಟಾರ್ಡಿಗೆ ಬಂದ್ರ ನಿಧಾನದಿಗೆ ಪ್ರತಿ ತೆಗೆದು ಸ್ಲೋ ಮೋಷನ್ ತೋರಿಸ್ತಾರೆ ಸಿನಿಮಾನೊಳಗೆ. ನಾನು ಉದ್ದಾಗಬೇಕು ಹಿಂಗೆ ಮಾಡಿ ಅದಲ್ಲ, ನಿಧಾನ ಆದರೆ ಆ ರೀತಿ ಅಲ್ಲ. ಅವಸರ ಮಾಡಬಾರ್ದು. ಯಾಕೆ KSRTC ಒಂದು ಬೋರ್ಡ್ ಹಾಕಿರ್ತಾರೆ, ಏನು ಹಾಕಿರ್ತಾರೆ, ಅವಸರವೇ ಕರೆಕ್ಟ್ ಅಪಘಾತಕ್ಕೆ ಕಾರಣ. ಅದು ಅವ್ರಿಗೆ ಮಾತ್ರ ಅಲ್ಲ, ನಮ್ಮ ಶಾಸ್ತ್ರ ನಮಗೆ ಕೊಟ್ಟೆ ಎಚ್ಚರಿಕೆ. ಅವಸರ ಮಾಡಿದ್ರೆ ಅಪಘಾತ, ಅದಕ್ಕೆ ಸ್ವಲ್ಪ ನಿಧಾನ ಮಾಡೋದು. ಅದನ್ನೇ ರಾಜರು ಹೇಳ್ತಾರೆ, ಸಾವಧಾನದಿ ಅಂತ ಹೇಳ್ತಾರೆ. ನಿಧಾನದ ಆದಿಚಿ ನಿಧಾನ, ಸಮ್ಯಕ್ ಜ್ಞಾನ ಇತಿ ಸಾವಧಾನ ಅಂತದೆ. ಸಮೀಚೀನ ಜ್ಞಾನ ತಿಳ್ಕೊಂಡು ದೇವರಪ್ಪ ಏನು ಸಮ್ಯಕ್ ಜ್ಞಾನ ಏನು ತಿಳ್ಕೊಬೇಕು. ಶಾಲಿಗ್ರಾಮದಲ್ಲಿ ಎಷ್ಟು ಭಗವದ್ ರೂಪಗಳಿಗೆ ತಿಳ್ಕೊ, ತುಳಸಿ ದಳದಲ್ಲಿ ಎಷ್ಟಿದೆ, ಗಂಧದಲ್ಲಿ ಎಷ್ಟಿದೆ ತಿಳ್ಕೊ. ಶಾಲಿಗ್ರಾಮದಲ್ಲಿ 5535 ಭಗವದ್ ರೂಪಗಳು, ತುಳಸಿ ದಳದಲ್ಲಿ 5317 ಭಗವಂತ ರೂಪಗಳು, ದೀಪ ಹಚ್ಚಿರ್ತೀವಲ್ಲ 13, ಹೂವಿನಲ್ಲಿ 161 ಭಗವದ್ ರೂಪಗಳು, ಅಭಿಷೇಕ ಮಾಡ್ತೀವಲ್ಲ ನೀರಿನಲ್ಲಿ 24 ಭಗವಂತರ ರೂಪಗಳು, ಗಂಧ ಸಮರ್ಪಣೆ ಮಾಡ್ತೀವಲ್ಲ ಸ್ವಾಮಿಗೆ, ಗಂಧದಲ್ಲಿ 403 ಭಗವಂತನ ವಿಭೂತಿ ರೂಪಗಳು, ಫಲ ನೈವೇದ್ಯಕ್ಕೆ ಇರ್ತೀವಲ್ಲ ಫಲದಲ್ಲಿ ಎಷ್ಟು 2825 ಭಗವಂತನ ರೂಪಗಳು. ಹಿಂಗೆ ಎಲ್ಲ ಕಡೆಯಲ್ಲಿರ್ತಕ್ಕ ಭಗವದ್ ರೂಪಗಳ ಸ್ಮರಣೆ ಮಾಡಿ ತಿಳ್ಕೊಂಡು ಅಭಿಷೇಕ ಮಾಡುವಾಗ ಇಷ್ಟು ರೂಪ ಅಂತ ತಿಳ್ಕೊ. ಆಮೇಲೆ ಅರ್ಚನೆ ಮಾಡ್ತೀವಲ್ಲ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಚ್ಚಾಯ ನಮಃ, ಕೂರ್ಮಾಯ ನಮಃ ಮಾಡೋ ಮುಂದೆ ತುಳಸಿ ದಳದಲ್ಲಿರ್ತಕ್ಕಂಥ ಭಗವಂತನ ರೂಪ ಚಿಂತನೆ ಮಾಡಿ, ಶಾಲಿಗ್ರಾಮದಲ್ಲಿರ್ತಕ್ಕಂಥ ಭಗವಂತನ ರೂಪ ಚಿಂತನೆ ಮಾಡಿ, ಅಲ್ಲಿರವ ಇಲ್ಲಿರವ ಒಬ್ಬನೇ, ಅವನೇ ನನ್ನ ಬಿಂಬ, ಅವನೇ ಮೂಲ ರೂಪಿ ನಾರಾಯಣ, ಅವನೇ ಸರ್ವರ ಬಿಂಬ ಅಂತ ಚಿಂತನೆ ಮಾಡಿದ್ರೆ ಅದು ಸಾವಧಾನ. ಎಲ್ಲರಲ್ಲಿ ಅವನೇ ಇದ್ದಾನೆ ಅಂತ. ಒಂದೇ ರೂಪದಿ ಬಹು ಮಂದಿಯೊಳಗಿದ್ದು ಬಂದ ಮೋಕ್ಷಪ್ರದ ನೆನೆಸುವಿ ಶ್ರೀನಿವಾಸದ ಯಾನಿದೆ. ಗುರುಶೀಶ ವಿಠಲ್ ಏನು ಹೇಳ್ಯಾರೆ ಅದ್ರಾಗ ಭಾರಿ ಮುತ್ತಿನಂತ ಮಾತು. ಅದು ಶ್ರುತಿ ರತ್ನಮಾಲ ಅಂತ ಹೇಳಿದೆ. ಅದು ಎದುರು ಟ್ರಾನ್ಸ್ಲೇಷನ್ ಅಂದರೆ ಆದಿತ್ಯ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮೆ ಅಂದ್ಕೊಂಡಿದ್ದ. ನಾವೆಲ್ಲ ನವರಾತ್ರ ಕೇಳೋದು, ವೈಶಾಖ ಮಾಸದ ಕೇಳೋದು ಯಾವುದು, ಭವಿಷ್ಯೋತ್ತರ ಪುರಾಣ. ಅದರ ಆದಿತ್ಯ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮೆ ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ಯಾರ ನಮ್ಮ ಗುರು ಶಿಷ್ಯ ವಿಠಲ್. ಅದ್ರಾಗ ಹೇಳಿಲ್ವ, ಒಂದೇ ರೂಪದಿ ಬಹು ಮಂದಿಯೊಳಗಿದ್ದು ಬಂದ ಮೋಕ್ಷಪ್ರದ ನೆನೆಸುವಿ ಶ್ರೀನಿವಾಸದ ಯಾನಿದೆ. ಅದಕ್ಕೆ ಆ ಭಗವದ್ ರೂಪಗಳ ಸನ್ನಿಧಾನವನ್ನ ತಿಳ್ಕೊಂಡು ಅವೆಲ್ಲ ಒಂದೇ ತಿಳ್ಕೊಂಡು ಪೂಜೆ ಮಾಡು. ಅದಕ್ಕೆ ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ ದೇವ ಪೂಜೆ ಮಾಡಿ ದೇವೇಶಿಗೆ ನೈವೇದ್ಯವನಿತ್ತು ನಿತ್ಯ ತಿತ್ತಗೆ. ಅದು ದೇವರು ನಿತ್ಯ ತಿತ್ತ, ಅವನಿಗೆ ಹಸಿವೆ ನೀರಡಿಕೆ ಮುಂತಾದವುಗಳಿಲ್ಲ, ಆದರೂ ಅವನು ನೈವೇದ್ಯ ಮಾಡು. ಯಾಕೆ ನಿನಗೆಲ್ಲ ಇವೆಲ್ಲ ನಿನಗೆ ಹೋಗ್ಬೇಕು ಅಂದ್ರೆ ಮೊದಲು ಅವನಿಗೆ ಸಮರ್ಪಣೆ ಮಾಡು. ಕೆಲವು ಅಂತಿರ್ತಾರ, ಅಲ್ರಿ ಏನು ಮಾಡಿದ್ರಿ, ನಮ್ಮ ಮನೆಗೆ ಅನ್ನ ಮಾಡಲಿಕ್ಕೆ ಆಗಂಗಿಲ್ಲ, ಏನೋ ಹಾಲು ಹಣ್ಣು ಇಟ್ಟಿವೆ ಅಷ್ಟೇ ಅಂದು ಸಾಕು, ದೇವ್ರು ಸಂತೋಷ ಕೊಡ್ತಾರೆ. ವಾದಿರಾಜ್ ಗುರುಗಳಿರ್ತಾರೆ, ದೇವ್ರು ಎಂತ ಕರುಣಾಸ ಹೋದ್ರೆ ತುಷ್ಟನಹುನು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೆ ಸಕಲೇಷ್ಟಂಗಳ ಹೆಡರಿಲ್ಲ. ದೇವ್ರ ಮುಂದೆ ಎಳ್ಳಕಾಳಷ್ಟಿಲ್ಲ, ನೈವೇದ್ಯಕ್ಕೆ ಸಂತೋಷ ಪಡ್ತಾರೆ. ನಾವು ಸಂತೋಷ ಪಡ್ತೀವ, ದೊಡ್ಡ ಬಾಡಿಯಲ್ಲಿ ಹಾಕಿ ಎಲ್ಲ ಚಟ್ನಿ ಪಲ್ಯ ಜಾಸ್ತಿ ಹಾಕಿ ಒಂದೇ ಸ್ವಲ್ಪ ಇಷ್ಟೇ ಅನ್ನ ಹಾಕಿದ್ರೆ ಸಂತೋಷ ಆಗ್ತದೆ. ಅದು ದ್ವಾದಶಿ ಬೆಳಿಗ್ಗೆ ಹಾಕ್ಬೋದು, ಎರಡು ಸಂಟ್ ಆಗ್ತದೆ. ಆಪಾದ ಮೋಳಿ ನಮಗೆ ಎಲ್ಲಿ ತುಂಬ ಅನ್ನ ಇದ್ರೆ ದೇವ್ರ ಹಾಗೆ ತುಷ್ಟ ರಾಜರೇ ಹೇಳ್ತಾರೆ, ತುಷ್ಟನವನು ಎಳ್ಳಷ್ಟು ಮುಂದಿಟ್ಟಾರೆ ಅಷ್ಟಿಷ್ಟನ್ನದೇ ಇರ್ತಾರೆ. ಏನೋ ಇಷ್ಟೇ ಕೆಲವು ಕೆಳಗೆ ಇಷ್ಟಿಟ್ಟೆ ವೆರಿ ಗುಡ್ ಬಾಯ್ ಅಂತಾರೆ. ಸಕಲೇಷ್ಟ ಕೊಟ್ಬಿಡ್ತಾನೆ ಸ್ವಾಮಿ. ಅದಕ್ಕೆ ನೈವೇದ್ಯಗಳನ್ನಿತ್ತು ನಿತ್ಯ ತೀರ್ಥಗೆ ವೈಶ್ವದೇವ ಬಲಿಹರಣ ಅತಿಥಿಯ ಪೂಜೆಯನ್ನು ಮಾಡುತ್ತಾ ದಿನಗಳನ್ನು ಕಳೆಯುವ ಜನರೇ ಸುಜನರು. ಆಮೇಲೆ ಏನು ಮಾಡಬೇಕು ಇಷ್ಟ ಆದ್ಮೇಲೆ ಹೇಳ್ತಾರೆ ರಾಜ. ಪರಮ ಹರುಷದಲ್ಲಿ ದೇವ ಪ್ರಸಾದವನು
ವರಮಾತೃ ಪಿತರು ಸೋದರರು ಸಹಿತ ಪರಮ ಪಂಕ್ತಿ ಪಾವನರ ಒಡಗೂಡಿ ನರಹರೇ ಎನ್ನುತ್ತ ಭೋಜನವನ್ನು ಮಾಡಿ ಮುದದಿಂದ ದಿನಗಳನ್ನು ಕಳೆವ ಜನರೇ ಸುಜನರು ಪರಮ ಹರುಷದಲ್ಲಿ ದೇವ ಪ್ರಸಾದವನ್ನು ವರಮಾತೃ ಪಿತರು ಸೋದರರು ಸಹಿತ. ಪರಮಾತ್ಮನ ಪ್ರಸಾದವನ್ನ ಅದು ಹೆಂಗೆ ತಗೋಬೇಕು? ಸಂತೋಷವಾಗಿ ಸ್ವೀಕಾರ. ಕೆಲವು ಊಟ ಸುಟ್ಟು ನೋಡಿ ಎದ್ದು ಹೋಗ್ಬಿಡ್ತಾರೆ. ನೀನು ಊಟ ಇವನಿಗೆ ಬೇಕು ತಿರಸ್ಕಾರ ಮಾಡಬಾರ್ದು. ಎಷ್ಟೋ ಜನ್ಮದ ಪುಣ್ಯದಲ್ಲಿ ಅನ್ನದಾನ ಮಾಡಿದರೆ ನಮ್ಮ ಅಪ್ಪ ಇವತ್ತು ಅನ್ನ ಇಟ್ಟಿರ್ತಾನೆ ಅಲ್ವಾ? ಅನ್ನದ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಪರಮ ಹರುಷದಲ್ಲಿ ದೇವ ಪ್ರಸಾದವನ್ನು ವರ ಮಾತೃ ಪಿತರು ಸೋದರರು ಸಹಿತ. ಒಬ್ಬರೇ ಕೂತಿರಬಾರ್ದು, ಎಲ್ಲರೂ ಕೂತಿರ್ಬೇಕು. ಇದನ್ನು ಕೃಷ್ಣ ಭಗವಂತ ಭಾಗವತರು ಹೇಳಿದ್ದಾರೆಲ್ಲ. ಅಡವಿಯಲ್ಲಿ ಹೋದಾಗ ಅನ್ನ ಕೇಳಿದ್ರು ಮಕ್ಕಳು, ತರಿಸಿದ ತಾವೊಬ್ಬರೇ ಊಟ ಮಾಡಿದ್ನ? ಇಲ್ಲ, ಎಲ್ಲರೊಳಗೂಡಿ ಊಟ ಮಾಡಿದ. ಕೃಷ್ಣ ಪರಮಾತ್ಮ ಬೆಣ್ಣೆ ಕಳುವು ಮಾಡಿದ್ರು, ಒಬ್ಬನೇ ತಿಂದ. ಮೊದಲಿಗೆ ಎಲ್ಲರಿಗೂ ಕೊಟ್ಟು ತಿಂದ. ಚಿಕ್ಕ ಬಾಲಕರಿಗೆ ಇಕ್ಕುವ ಜ್ಞಾನಿಗಳಂತಾರೆ. ಗುರುಕಾಸ್ತ್ರ ಬಗ್ಗೆ ಹೇಳಿಲ್ಲ, ಏನು ಗಲಾಟೆ ಮಾಡ್ತಾನ ನೀ ಸಲ ನಿನ್ನ ಮಗ ಸಾಕಾಗಿ ಹೋಗಿದ್ದ. ಏನು ಮಾಡ ಅಕ್ಕ ಕೇಳ್ಕೈ ಇಕ್ಕಿ ಕಳೆದಿಯ ಚೊಕ್ಕ ಬೆಣ್ಣೆಯ ಚಿಕ್ಕ ಬಾಲಕರಿಗಿಕ್ಕಿ ತಿನ್ನುವ ಮಿಕ್ಕ ಬೆಣ್ಣೆಯ ಬೆಕ್ಕಿಗಾಕುವ ಜ್ಞಾನಿಗಳಂತಾರೆ. ಒಬ್ಬರೇ ತಿನ್ನಂಗಿಲ್ಲ, ಎಲ್ಲರಿಗೂ ಕೊಟ್ಟು ತಿಂತ. ಹಂಗೆ ಎಲ್ಲರೂ ಕೂಡ್ಬೇಕಂತ ಅದು ಹಿಂದಿತ್ತಿರಿ. ಸ್ವಲ್ಪ ಮನೆಯಾಗ ಇವತ್ತಿಗಾದ್ರೂ ಸ್ವಲ್ಪ ಮನೆಯಾಗ ಎಲ್ಲರೂ ಕೂತು. ಇವತ್ತು ಯಾರು ಇಲ್ಲ, ಫೋನ್ ಇರ್ತದ, ಎಡಗಾಯ ಫೋನು ಬರೆಗಾಯ ತಟ್ಟಿತ್ತು. ಎಂಜಿಲ್ಲ ಮುಸ್ರಿಲ್ಲ, ಎಲ್ಲ ಕಡೆ ಮುಸ್ರಿ ಎಂಜನ ಜಗತ್ತಿಲ್ಲ. ಹೌದಿಲ್ಲ? ಒಬ್ಬೊಬ್ಬರೇ ಕೂತಿತ್ತವ್ರಿ. ಈಗ ಮಕ್ಕಳಿಗೆ ಹೇಳಿ ಕೊಡ್ರಿ ಊಟ, ಅವೇ ಮಾಡ್ತಾರೆ. ತಮ್ಮ ಹೂನೆ ಕೊಡೋದು. ಅವರಮ್ಮ ಶಂಕ ಹೊಡ್ತಿತ್ತ, ಬಾರ ಬಾರ ಎಲ್ಲಿ ಬಿಡವ ಅಂತ. ಅದಕ್ಕೆ ನಾವು ಫೇಲ್ ಆಗಿದ್ದೀಗ ಎಲ್ಲ ಕಡೆ. ರಾತ್ರಿ ಹೇಳಿದ್ದೇನು? ಪರಮ ಹರುಷದಲ್ಲಿ ದೇವ ಪ್ರಸಾದವನು ವರಮಾತೃ ಪಿತರು ಸೋದರರು ಸಹಿತ ಪರಮ ಪಂಕ್ತಿ ಪಾವನರ ಒಡಗೂಡಿ. ನಾವು ಒಬ್ಬರೇ ಊಟ ಮಾಡಬಾರ್ದು, ಒಬ್ಬರ ಅತಿಥಿಗಳಿಗೆ ಹೇಳಿ ಊಟ ಮಾಡಬೇಕು. ಪರಮ ಪಂಕ್ತಿ ಪಾವನರು ಜ್ಞಾನಿಗಳ ಜೊತೆ ಊಟ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರ ಬೈ ಚಾನ್ಸ್ ಹಿಂಗೆ ಊಟ ಮಾಡೋದನ್ನ ಹಿಂಗೇನಾದರೂ ನೋಡಿದರೆ ಎಷ್ಟು ಎಲೆಗಳು ಹಾಕಿರ್ತಾರಲ್ಲ, ಎಷ್ಟು ಜನರ ಮೇಲೆ ಇವ್ರ ದೃಷ್ಟಿ ಬೀಳುತ್ತೋ ಅಷ್ಟು ಜನರು ಪಾಪ ಹೋಗುತ್ತೆ. ಅದು ಹೇಳ, ಅದಕ್ಕೆ ಪರಮ ಪಂಕ್ತಿ ಪಾವನರ ಒಡಗೂಡಿ ಸುಮ್ಮನೆ ಊಟ ಮಾಡಬಾರ್ದು. ನರಹರೇ ಎನ್ನುತ್ತ ಭಗವಂತನ ಸ್ಮರಣೆ ಮಾಡ. ಕವಳೆ ಕವಳೆ ಗೋವಿಂದಂ ಸ್ಮರಾಮಿ. ಗೋವಿಂದ 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 ಅಂತ ಊಟ ಮಾಡೋದು, ಅದೇ ನಿಜವಾದ ವೈಶ್ವಾಯನ. ಇಷ್ಟಾದಲ್ಲಿ ಏನು ಮಾಡಬೇಕು? ಸಾಯನ್ನ ಸಮಯ ಸಂಧ್ಯಾನ ಗಾಯತ್ರಿ ಜಪ ಶ್ರೀಯರ ಸನಂಗ್ರಿಗಳ ಪೂಜೆಯನ್ನು ಮಾಡಿ ವಾಯುಸ ಕಂಖದ ಲಾಹುತಿಯ ನಿತ್ತು ಲಕ್ಷ್ಮೀನಾರಾಯಣನ ಗಾಯನದಿ ಕೊಂಡಾಡುತ್ತ ಹಿಗ್ಗುತ್ತ ದಿನಗಳನ್ನು ಕಳೆವ ಜನರೇ ಸುಜನರು. ಸಂಜೆ ಮುಂದೆ ಸಂಜಾನ ಮಾಡ ಅಂತ ಹೇಳ್ಯಾರ. ನಾವು ಮಾಡಂಗಿಲ್ಲ, ಬಿಟ್ಟಿವಿ. ನಾವು ಸಂಜೆ ಮುಂದೆ ಮಾಡಂಗಿಲ್ಲ. ಹೋಗಿ ನಾವು ಮ್ಯಾಲ ಓದಿತಾರೆ ಓದಿಸ್ಬೋದು. ನಾವೇನು ಮಾಡುವಂತ ರೂಲ್ಸ್ ಇದೆ. ಡೂ ಆರ್ ಡೈ, ಮೆಡಿಸಿನ್ ತಗೋ ಆರಾಮಾಗುತ್ತೆ ಅಂತ ಹೇಳ್ತಾರೆ ವೈದ್ಯರು. ನಾವು ತೊಗೊಂಡಿದ್ರೆ ಬಿಟ್ಟು ಸಾಯಿ ಅಂತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಹೇಳ್ತಾರೆ. ಕೆಲವು ಮುಂಜಾನೆ ಮಾತ್ರ ಮಾಡಿ ಸಂಜೆ ಮಾಡಂಗಿಲ್ಲ. ಯಾಕೆ ನಾವು ಮಾಡಂಗಿಲ್ಲ ಸಂಜೆ ಮುಂದೆ ಚಾ ಕುಡಿತಾರೆ ಸಂಜೆ ಮುಂದೆ. ಮತ್ತು ಅದೇಂಗೆ ಎಷ್ಟೇ ತ್ರಾಸಾದ ಚಾ ಕುಡಿತೀವಿ, ಹಂಗೆ ಸಂಜಾನ ಮಾಡ್ಬೇಕು. ಸಂಜೆ ಮುಂದೆ ನಾವು ಮಾಡಂಗಿಲ್ಲ. ಅದೇ ರಾಜರು ಹೇಳ್ತಾರೆ, ಸಾಯನ್ನ ಸಮಯ ಸಂಧ್ಯಾನ ಗಾಯತ್ರಿ ಜಪ ಶ್ರೀಯರ ಸನಂಗ್ರಿಗಳ ಪೂಜೆಯನ್ನು ಮಾಡಿ ಪಂಚೋಪಚಾರ ಪೂಜೆ ಮಾಡಿ ವಾಯುಸಕ ಮುಖದ ಲಾಹುತಿಯನ್ನಿತ್ತು. ಮತ್ತೆ ಸಾಯಂಕಾಲ ವೈಶ್ವರ್ಯ ಮಾಡಂತ ಹೇಳಿಲ್ಲ. ಹಿಂದೆಲ್ಲ ಗೊತ್ತದ ಆಚಾರ್ಯ, ಕೆಲವರು ಹಿರಿಯರಿಗೆ ಗೊತ್ತಿರ್ಬೋದು. ಹಿಂದಿನವರು ಸಾಯಂಕಾಲ ಬಿಸಿಯಾಗ ಮತ್ತು ಮನೆ ಮೇಲೆ ಅನ್ನ ಮಾಡಿ ಮತ್ತು ತೀರ್ಥ ಬೇರೆ ಇಟ್ಟು ಅದಕ್ಕೂ ವೈಷ್ಣವ ಮಾಡ್ತಿದ್ರು. ಅವೆಲ್ಲ ಬಿಟ್ಬಿಟ್ಟು ಒಪ್ಪತ್ತು ಮಾಡೋದೇ ಭಾಳ ಕಷ್ಟಾಗಿದೆ. ಸಾಯಂಕಾಲ ಮಾತು ಹೋಗ್ತೀವಿ. ಕೆಲವೊಂದು ಆಚಾರ್ಯ ಅವರೇ ತಲೆ ಕೆಟ್ಟು ಮಾಡ್ತಾರೆ. ಒಪ್ಪತ್ತೀರಿ ನಷ್ಟು ಮಾತು ಹೇಳೋದು. ಹುಬ್ಬಳ್ಳಿ ರಾಮಕೃಷ್ಣ ನಗರಕ್ಕೆ ಮಟ್ಟಕ್ಕೆ ಹೋದಾಗ ರುದ್ರದೇವರು ಪರಮಾತ್ಮ ನಿರ್ಮಾಲ್ಯವನ್ನು ತಲೆ ಮೇಲೆ ಧರಿಸ್ತಾರೆ ಛಲ. ಹೌದಾ? ಅದಕ್ಕಾಗಿ ಕೆಲವರು ಇವತ್ತಿಗಾದರೂ ದೇವ್ರ ಪೂಜೆ ಮಾಡೋದು ಏನು ಮಾಡ್ತಾರೆ ಅಂದರೆ, ಆ ದೇವ್ರ ಭಾಗಕ್ಕೆ ಎಡಭಾಗಕ್ಕೆ ಒಂದು ತಟ್ಟಿ ಇಟ್ಟಿರ್ತಾರೆ ಸಣ್ಣ ಹಿತಾಳಿಗಳು ಅವಾಗೇನು ಎಲ್ಲ ಪರಮಾತ್ಮ ನಿರ್ಮಾಲ್ಯದಾಗ ಅದನ್ನು ಹಾಕ್ತಾರೆ. ಅಂದರೆ ಏನರ್ಥ? ರುದ್ರದೇವರು ಪರಮಾತ್ಮ ನಿರ್ಮಾಲ್ಯ ಧಾರಣೆ ಮಾಡಿದರು. ಆಮೇಲೆ ತಮ್ಮ ತಲೆ ಮೇಲೆ ಇಟ್ಕೊಂಡು ಇಟ್ಕೊಳ್ತಾರೆ. ಇದು ಒಂದು ಕ್ರಮ, ಅನುಸಂಧಾನ, ದೇವರ ಮಠ ಕಾಲ. ಇದು ಹೇಳಿದ್ದೇವೆ. ಮರು ದಿವಸ ಯಜಮಾನ್ ಹಂಗೆ ಮಾಡಿದ್ದಾರೆ. ಹೆಂಡತಿ ಸಿಟ್ಟು, ಈ ತಟ್ಟಿಯನ್ನು ಆಚಾರ ಬಂದು ಉಳಿತಾರೆ. ಯಾಕೆ ತಟ್ಟಿ ಅಂತ ಕೇಳಿ ಅವ್ರು ಹೆಂಡತಿ ಮರುದಿವ್ಸ ಎದಲ್ಲಿ ಬಂದೆ ಕೆಲವನೇ ನಮಸ್ಕಾರ ಬನ್ನಿ ಏನು ಸಮಾಚಾರ ಹುಚ್ಚು ಹೇಳಿದ. ನಮ್ಮ ಮನೆಯವರು ಎಕ್ಸ್ಟ್ರಾ ತಟ್ಟಿಗೆ ತಿಕ್ಕಿ ನಾನು ಹೇಳೋ ಶಂಕ ಹೊಡೆದು ಹೊಡ್ಬಿಡ್ತೀವಿ. ಬೇಕಾದ್ರೆ ಮಾಡಿದ್ರೆ ಸಾಯಿ ಬೇಕಾದ್ರೆ ನಾನು ತಿಕ್ಕಿ ಕೊಡ್ತೀನಿ. ನಾನು ಇಲ್ಲಿ ಇರೋ
ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದಕ್ಕೆ ಪ್ರಾತರಾಹುತಿಯನ್ನಿತ್ತು ಮುಂದೆ ಹೇಳ್ತಾರೆ ಮತ್ತೇನ್ ಮಾಡ್ಬೇಕಲ್ಲಿ ದೇವರ ಸ್ಮರಣೆ ಮಾಡ್ಬೇಕು. ಸಾಯಣ್ಣ ಸಮಯ ಸಂಧ್ಯಾನ ಗಾಯತ್ರಿ ಜಪ ಶ್ರೀಯರಸದಂಗ್ರಿಗಳ ಪೂಜೆಯನ್ನು ಮಾಡಿ ವಾಯುಸಕ ಮುಖದಲಾಹುತಿಯನ್ನಿತ್ತು ಲಕ್ಷ್ಮೀನಾರಾಯಣನ ಗಾಯನದಿ ಕೊಂಡಾಡುತ್ತ ಹಿಗ್ಗುತ್ತ ಸಾಯಂಕಾಲ ದೇವರ ಸ್ಮರಣೆ ಮಾಡ್ಬೇಕು, ತಾರತಮ್ಯ ಭಜನೆ ಮಾಡ್ಬೇಕು, ಅನೇಕ ಸ್ತೋತ್ರ ಮಂತ್ರಗಳನ್ನ ದೇವರ ಹತ್ರ